ವೀಕ್ಷಕರೇ, ಜಿ ಕನ್ನಡ ಚಾನೆಲ್ನ ಕಾಮಿಡಿ ಕಿಲಾಡಿಗಳು ಸೀಸನ್ 3 ಕಂಟೆಸ್ಟೆಂಟ್ ಆಗಿದ್ದ ರಾಕೇಶ್ ಪೂಜಾರಿ ಅವರು ಇವತ್ತು ವಿಧಿವಶರಾಗಿದ್ದಾರೆ. ನಿನ್ನೆಯಷ್ಟೇ ಗೆಳೆಯರೊಬ್ಬರ ಮದುವೆ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಕೇಶ್ ಪೂಜಾರಿ ಅವರು ಇವತ್ತು ವಿಧಿವಶರಾಗಿದ್ದು, ಕಾಮಿಡಿ ಕಿಲಾಡಿಗಳು ಕಂಟೆಸ್ಟೆಂಟ್ಗಳು ಮತ್ತು ಕಾಮಿಡಿ ಕಿಲಾಡಿ ಜಡ್ಜಸ್ ಆಗಿರುವ ರಕ್ಷಿತಾ ಪ್ರೇಮ್ ಅವರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಎಲ್ಲರ ಜೊತೆಗೂ ಶೇರ್ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ವೀಕ್ಷಕರೇ, ಆರೋಗ್ಯವಾಗಿಯೇ ಇದ್ದ ರಾಕೇಶ್ ಪೂಜಾರಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಏನಾಗಿತ್ತು, ಯಾವ ಕಾರಣದಿಂದ ಇವರು ವಿಧಿವಶರಾಗಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡಬಹುದಾಗಿದೆ. ವೀಕ್ಷಕರೇ, ಯಾರೆಲ್ಲ ರಾಕೇಶ್ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಯಾರೆಲ್ಲ ಭಾವಿಸ್ತೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಓಂ ಶಾಂತಿ ಅಥವಾ RIP ಅಂತ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಕೇಶ್ ಪೂಜಾರಿ ಅವರು ನಿನ್ನೆ ತನಕವೂ ತುಂಬಾನೇ ಆರೋಗ್ಯವಾಗಿ ಇದ್ದರು. ರಾಕೇಶ್ ಪೂಜಾರಿ ಅವರಿಗೆ ನಿನ್ನೆ ರಾತ್ರಿ ಸಡನ್ ಆಗಿ ಲೋ BP ಆಗಿತ್ತು. ನಿಂತಲ್ಲೇ ಮಲಗಿದ ರಾಕೇಶ್ ಪೂಜಾರಿ ಅವರನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಸೇರಿಸಿದ್ದರು. ಆದರೆ ಆಸ್ಪತ್ರೆಗೆ ದಾಖಲಾದ ಕೇವಲ 3 ಗಂಟೆಯಲ್ಲಿ ರಾಕೇಶ್ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವ ಸುದ್ದಿ ಇವಾಗಲೂ ಕುಟುಂಬಸ್ಥರಿಗೆ ಗರಬಡಿದಂತೆ ಮಾಡಿದೆ. ಒಂದು ಮಾಹಿತಿಯ ಪ್ರಕಾರ ಇದೊಂದು ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಿದೆ.